ಬೆಂಗಳೂರಿನ ಭಾರತ್ ಜೋಡೋ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಿಂದುಳಿದ ವರ್ಗಗಳ ಸಮುದಾಯದವರ ವಿಶೇಷ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀಯುತ ಬಿ.ಕೆ. ಹರಿಪ್ರಸಾದ್ ಹಾಗೂ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಿ.ಟಿ. ಶ್ರೀನಿವಾಸ್ ಅವರು ಪಾಲ್ಗೊಂಡು ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಮತ್ತು ಬ್ಲಾಕ್ ಅಧ್ಯಕ್ಷರು ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಸಮುದಾಯದ ಏಳಿಗೆಯ ನಿಟ್ಟಿನಲ್ಲಿ ಈ ಸಭೆ ಮಹತ್ವದ ವೇದಿಕೆಯಾಯಿತು. ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆನೆ ತಮ್ಮ ಚಟುವಟಿಕೆಗಳನ್ನು ಏನು ಹಿಂದುಳಿದ ವರ್ಗಗಳಿಗೆ ಬೇಕಾಗಿರತಕ್ಕಂಥ ಒಂದು ಸ್ವಾವಲಂಬನೆ ಮತ್ತು ಸಹಾಯರ್ಥ ಏನು ಮಾಡ್ತಾ ಇದ್ದಾರೆ, ನಮ್ಮ ಹಿಂದುಳಿದ ವರ್ಗಗಳನ್ನ ಒಗ್ಗೂಡಿಸುವಂಥ ವ್ಯವಸ್ಥೆನ ಮಾಡ್ಕೊ ಬರ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು. ಈ ನಿಟ್ಟಿನಲ್ಲಿ 2ನೇ ಬಾರಿ ಈ ಸಭೆ ಯಶಸ್ವಿಯಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕಾರ ಮಾಡಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಎಲ್ಲರನ್ನೂ ಕರೆದು ಕೇಂದ್ರದಿಂದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ನಮ್ಮ ಹಿರಿಯ ನಾಯಕರನ್ನು ಮತ್ತು ಕೇಂದ್ರ ನಾಯಕರನ್ನು ರಾಹುಲ್ ಗಾಂಧಿ ಅವರನ್ನು ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನು ಮತ್ತು ಎಲ್ಲರೂ ಕೂಡ ಕರೆತಂದು ಅವರ ಸಮಾರಂಭ ಸಭೆಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತೀವಿ ಅಂತ ಈ ನಿಟ್ಟಿನಲ್ಲಿ ನಮಗೆ ಏನು ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾಳೆ ನಾಡಿದ್ದು 20ನೇ ತಾರೀಕು ಕಾರ್ಯಕ್ರಮಕ್ಕೆ ಕೂಡ ಒಗ್ಗೂಡಿ ಎಲ್ಲರೂ ಬರಬೇಕಂತ ಕರೆ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ಈ ಸಭೆ ಮತ್ತು ಈ ಸಮಾರಂಭ ಯಶಸ್ವಿಯಾಗಿದೆ. ಜೊತೆ OBC ಬಂಧುಗಳೇ, ಇದು ನಮ್ಮ ಇವತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆ ಮತ್ತು 20ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ದೇವರಾಜ ಅರಸು ಜಯಂತಿ ಮತ್ತು ರಾಜೀವ್ ಗಾಂಧಿಯವರ ಜಯಂತಿಗೆ ಪೂರ್ವಭಾವಿ ಸಭೆ ಇವತ್ತು ನಡೆಯಿತು. ತಾವೆಲ್ಲ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 20ನೇ ತಾರೀಕು ನಾನು ಅವತ್ತು ಪದಗ್ರಹಣನೂ ಮಾಡ್ತೇನೆ. ಯಾಕಂದರೆ ತಡ ಆಯಿತು, ನಾವು ಒಂದು ಸಮಾವೇಶ ಮಾಡೋಣ ಅಂಥೇಳಿ ಕಾಯ್ಕೊಂಡಿದ್ವಿ. ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ. ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟ ಮೇಲೆ ನಾವು ಸಮಾವೇಶ ಮಾಡೋಣ. ಆವತ್ತು ಏನು ನಾನು ಅಧಿಕಾರ ತೊಗೊಂಡ್ಮೇಲೆ ಇಡೀ ಬಾಡಿ ಡಿಸಾಲ್ವ್ ಆಗುತ್ತೆ, ಯಾವುದೇ ಬಾಡಿ ಇರಲ್ಲ, ಯಾರು ನೀವು ಪದಾಧಿಕಾರಿಗಳು ಇರಲಿ ಏನೂ ಇರಲ್ಲ. ಆವತ್ತೆಲ್ಲ ಡಿಸಾಲ್ವ್ ಆದಮೇಲೆ ನಾನು ಟೂರ್ ಬರ್ತೇನೆ, ಜಿಲ್ಲಾವಾರು ಟೂರ್ ಬಂದು ಅಲ್ಲಿನ ಪರಿಸ್ಥಿತಿಗಳು ಮತ್ತು ಅಲ್ಲಿ ಹೇಗೆ ನೀವು ಸಂಘಟನೆ ಮಾಡ್ತಾಯಿದ್ದೀರ ನೋಡಿಕೊಂಡು ಹೊಸ ಬಾಡಿನ ಮಾಡುವಂಥ ಕೆಲಸನ ಮಾಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ 20ನೇ ತಾರೀಕು ಏನು ನಾನು ಅಧಿಕಾರವನ್ನು ಸ್ವೀಕರಿಸುವಂಥ ಸಮಾರಂಭಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತೇಳಿ ತಮ್ಮ ಮನವಿ ಮಾಡಿ ಧನ್ಯವಾದಗಳು.